ಹಾಸನದಲ್ಲಿ ಸುರಿದಂತಹ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿದು ಸಾಕಷ್ಟು ಅವಾಂತರವೇ ನಿರ್ಮಾಣ ಆಗಿದೆ. ಟ್ರಾಫಿಕ್ ಜಾಮ್ನಿಂದಾಗಿ ಸವಾರರು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಕಳೆದ 3-4 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಸಾಲುಗಟ್ಟಿ ನಿಂತಿದೆ ವಾಹನಗಳು. ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ರಸ್ತೆ ಕುಸಿತ ಉಂಟಾಗಿದೆ. ಹೀಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು, ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿವೆ. ಇದು ಶಿರಾಡಿ ಘಾಟ್ನಲ್ಲಿ ಸದ್ಯ ಕಂಡು ಬರ್ತಿರುವಂತಹ ಚಿತ್ರಣ. ಮಂಗಳೂರು ಕಡೆಯಿಂದ ಬೆಂಗಳೂರಿಗೆ ಹೋಗುವವರು, ಬೆಂಗಳೂರು ಕಡೆಯಿಂದ ಮಂಗಳೂರಿಗೆ ಹೋಗುವ ಪ್ರಯಾಣಿಕರು ರಸ್ತೆ ಮಧ್ಯಭಾಗದಲ್ಲಿ ಸಿಲುಕಿದ್ದಾರೆ. ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಒಬ್ಬರು ಬೇರೆ ಭಾಗಕ್ಕೆ ತೆರಳುತ್ತಿದ್ದಂತಹ ಪ್ರಯಾಣಿಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ನೀವು ಎಲ್ಲಿಗೆ ತೆರಳ್ತಾ ಇದ್ರಿ, ಈಗ ಎಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ? ಸರ್, ನಮ್ಮ ಹೆಸರು ಸಚಿನ್ ಅಂತ, KP ಕ್ರಾಸಿಂದ ಬಂದಿದ್ವು. ಅಲ್ಲೇ 3 ದಿನ ಆಯಿತು ಬಂದು. ಧರ್ಮಸ್ಥಳದಿಂದ ಅದು ದರ್ಶನ ಮಾಡ್ಕೊಂಡು ಬಂದ್ವು. ಅಲ್ಲೇ 4 ಅವರಿಂದ ಹಿಂಗೆ ಆಗಿದೆ ಟ್ರಾಫಿಕ್ ಜಾಮು. ಯಾರೋ ಗುಡ್ಡ ಕುಸಿದಿಂದ ಟ್ರಾಫಿಕ್ ಆಯ್ತು. ಗುಡ್ಡ ಕುಸಿದ ಅಲ್ಲಿ ಮರಗಳೆಲ್ಲವ ಇದಾಗಿದ್ದಾವೆ. ಮರಗಳೆಲ್ಲ ಬಿದ್ದು ಯಾರು ರೆಸ್ಪಾನ್ಸೇ ತಾಣಿಲ್ಲ. ಒಬ್ಬ ಪೊಲೀಸು ಬಂದಿಲ್ಲ, ಏನೂ ಬಂದಿಲ್ಲ. ಏನು ಮಾಡೋದು ಸರ್ ಹಿಂಗಾದ್ರೆ? ಜನಕ್ಕೆ ರಸ್ತೆ ಮಧ್ಯದಲ್ಲಿ ನೂರಾರು ವಾಹನಗಳು ನಿಂತಿದೆ, ಸಾಕಷ್ಟು ತೊಂದರೆ ಆಗ್ತಿದೆ. ಸಾಕಷ್ಟು ತೊಂದರೆ ಆಗ್ತಿದೆ ಸರ್. ಅಲ್ಲೇ 2 ಅವರ್ 3 ಅವರ್ ಆಗಿದೆ. ಹಿಂಗಾದ್ರೆ ಭಾರಿ ಪ್ರಾಬ್ಲಮ್ ಇದೆ. ಅಲ್ಲಿ ಒಬ್ಬರು ಆಕ್ಸಿಡೆಂಟ್ ಆಯಿತು. ಯಾರು ರೆಸ್ಪಾನ್ಸ್ ಸರ್? ಅದಕ್ಕೆ ಯಾರೂ ರೆಸ್ಪಾನ್ಸ್ ಇಲ್ಲ. ಹಿಂಗಾರು ಭಾರಿ ಕಷ್ಟ ಇದೆ, ತೊಂದರೆ ಇದೆ. ಸರ್ಕಾರದಿಂದ ಏನಾರು ನಿಶ್ಚಯತೆಯಿಂದ ಇದು ಮಾಡ್ಬೇಕು ಸರ್. ಅದು ಹಿಂಗಾರು ಭಾರಿ ಕಷ್ಟ ಇದೆ, ಏನಾರು ಮಾಡಬೇಕು. ಇದು ವಾಹನ ಸವಾರರ ಮಾತುಗಳು. ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗಾಗಿ ನೂರಾರು ವಾಹನಗಳು ರಸ್ತೆ ಮಧ್ಯಭಾಗದಲ್ಲಿ ನಿಲ್ಲುವಂತಹ ಸ್ಥಿತಿ ಇದೆ. ಕಳೆದ 4 ಗಂಟೆಯಿಂದಲೂ ಸಹ ರಸ್ತೆಯ ಮಧ್ಯಭಾಗದಲ್ಲಿ ನಿಂತಿದ್ದೇವೆ ಅನ್ನುವಂತಹ ಮಾತುಗಳನ್ನು ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಟ್ರಾಫಿಕ್ ಜಾಮ್ನಿಂದಾಗಿ ಸವಾರರು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಕಳೆದ 3-4 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಸಾಲುಗಟ್ಟಿ ನಿಂತಿದೆ ವಾಹನಗಳು. ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ರಸ್ತೆ ಕುಸಿತ ಉಂಟಾಗಿದೆ. ಹೀಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು, ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿವೆ. ಇದು ಶಿರಾಡಿ ಘಾಟ್ನಲ್ಲಿ ಸದ್ಯ ಕಂಡು ಬರ್ತಿರುವಂತಹ ಚಿತ್ರಣ. ಮಂಗಳೂರು ಕಡೆಯಿಂದ ಬೆಂಗಳೂರಿಗೆ ಹೋಗುವವರು, ಬೆಂಗಳೂರು ಕಡೆಯಿಂದ ಮಂಗಳೂರಿಗೆ ಹೋಗುವ ಪ್ರಯಾಣಿಕರು ರಸ್ತೆ ಮಧ್ಯಭಾಗದಲ್ಲಿ ಸಿಲುಕಿದ್ದಾರೆ. ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಒಬ್ಬರು ಬೇರೆ ಭಾಗಕ್ಕೆ ತೆರಳುತ್ತಿದ್ದಂತಹ ಪ್ರಯಾಣಿಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ನೀವು ಎಲ್ಲಿಗೆ ತೆರಳ್ತಾ ಇದ್ರಿ, ಈಗ ಎಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ? ಸರ್, ನಮ್ಮ ಹೆಸರು ಸಚಿನ್ ಅಂತ, KP ಕ್ರಾಸಿಂದ ಬಂದಿದ್ವು. ಅಲ್ಲೇ 3 ದಿನ ಆಯಿತು ಬಂದು. ಧರ್ಮಸ್ಥಳದಿಂದ ಅದು ದರ್ಶನ ಮಾಡ್ಕೊಂಡು ಬಂದ್ವು. ಅಲ್ಲೇ 4 ಅವರಿಂದ ಹಿಂಗೆ ಆಗಿದೆ ಟ್ರಾಫಿಕ್ ಜಾಮು. ಯಾರೋ ಗುಡ್ಡ ಕುಸಿದಿಂದ ಟ್ರಾಫಿಕ್ ಆಯ್ತು. ಗುಡ್ಡ ಕುಸಿದ ಅಲ್ಲಿ ಮರಗಳೆಲ್ಲವ ಇದಾಗಿದ್ದಾವೆ. ಮರಗಳೆಲ್ಲ ಬಿದ್ದು ಯಾರು ರೆಸ್ಪಾನ್ಸೇ ತಾಣಿಲ್ಲ. ಒಬ್ಬ ಪೊಲೀಸು ಬಂದಿಲ್ಲ, ಏನೂ ಬಂದಿಲ್ಲ. ಏನು ಮಾಡೋದು ಸರ್ ಹಿಂಗಾದ್ರೆ? ಜನಕ್ಕೆ ರಸ್ತೆ ಮಧ್ಯದಲ್ಲಿ ನೂರಾರು ವಾಹನಗಳು ನಿಂತಿದೆ, ಸಾಕಷ್ಟು ತೊಂದರೆ ಆಗ್ತಿದೆ. ಸಾಕಷ್ಟು ತೊಂದರೆ ಆಗ್ತಿದೆ ಸರ್. ಅಲ್ಲೇ 2 ಅವರ್ 3 ಅವರ್ ಆಗಿದೆ. ಹಿಂಗಾದ್ರೆ ಭಾರಿ ಪ್ರಾಬ್ಲಮ್ ಇದೆ. ಅಲ್ಲಿ ಒಬ್ಬರು ಆಕ್ಸಿಡೆಂಟ್ ಆಯಿತು. ಯಾರು ರೆಸ್ಪಾನ್ಸ್ ಸರ್? ಅದಕ್ಕೆ ಯಾರೂ ರೆಸ್ಪಾನ್ಸ್ ಇಲ್ಲ. ಹಿಂಗಾರು ಭಾರಿ ಕಷ್ಟ ಇದೆ, ತೊಂದರೆ ಇದೆ. ಸರ್ಕಾರದಿಂದ ಏನಾರು ನಿಶ್ಚಯತೆಯಿಂದ ಇದು ಮಾಡ್ಬೇಕು ಸರ್. ಅದು ಹಿಂಗಾರು ಭಾರಿ ಕಷ್ಟ ಇದೆ, ಏನಾರು ಮಾಡಬೇಕು. ಇದು ವಾಹನ ಸವಾರರ ಮಾತುಗಳು. ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗಾಗಿ ನೂರಾರು ವಾಹನಗಳು ರಸ್ತೆ ಮಧ್ಯಭಾಗದಲ್ಲಿ ನಿಲ್ಲುವಂತಹ ಸ್ಥಿತಿ ಇದೆ. ಕಳೆದ 4 ಗಂಟೆಯಿಂದಲೂ ಸಹ ರಸ್ತೆಯ ಮಧ್ಯಭಾಗದಲ್ಲಿ ನಿಂತಿದ್ದೇವೆ ಅನ್ನುವಂತಹ ಮಾತುಗಳನ್ನು ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.